ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊತ್ತಿಲ್ಲ ಭವಿಷ್ಯ ಏನು ಎತ್ತ ಅಂತ. ಆದ್ರೆ ಮಾಲೂರಿನ ಮಟ್ಟಕ್ಕೆ ಸಮಸ್ಯೆ ಆಗಲ್ವಾ? ನನ್ಗನ್ಸುತ್ತೆ 100% ಆಗಲ್ಲ. ಕುಮಾರಣ್ಣವ್ರ ಮೇಲೆ ನಮ್ ನಂಬಿಕೆ ಇದೆ. ಅಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಇದೆ. ಇವತ್ತು ನಾವಿಬ್ರು ಒಂದಾಗಿದ್ದೀವಿ. ಮಾಲೂರ್ನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ನಾನು 20 ವರ್ಷದಿಂದ ಕೇಳ್ತಾನೆ ಇದ್ದೀನಿ, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿ. ನಮ್ಮನ್ನ ನಂಬಿರ್ತಕ್ಕಂಥವ್ರು, ಅವ್ರು ನಂಬಿರ್ತಕ್ಕಂಥವ್ರ ಬಗ್ಗೆ ನಾವಿಬ್ರು ಕೂತ್ಕೊಂಡು ಯೋಚನೆ ಮಾಡಿ ಇಬ್ರು ಒಂದಾಗಿದ್ದೀವಿ. ಮಾಲೂರ್ ಸಿಂಗಾಪುರ್ ಆಗ್ಬೇಕು, ಮಾಲೂರ್ ಸಿಂಗಾಪುರ್ ಆಗ್ಬೇಕು. ಇವತ್ತು ಏರ್ಪೋರ್ಟ್ ಇಂದ ಒಂದೇ ಒಂದು ಸಿಗ್ನಲ್ ಇಲ್ದಂಗೆ 40 ನಿಮಿಷದಲ್ಲಿ ಏರ್ಪೋರ್ಟ್ ಒಳಗೆ ಇರ್ತಕ್ಕಂಥ ಯಾವ್ದಾದ್ರು ಡೆವಲಪ್ ಜಾಗ ಇದೆ ಅಂದ್ರೆ ಅದು ಮಾಲೂರ್. ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ರಾಜಕಾರಣಿ ಇರ್ಬೇಕು. ಇಬ್ರದ್ದು ಒಂದೇ ಮಾತು, ನನ್ಗಂತೂ ಅವ್ರ ಮನ್ಸು ನಮ್ಮ ಮನ್ಸು ಒಂದಾಗುತ್ತೆ. ಯಾಕಂದ್ರೆ ಇಬ್ಬರದು ಥಿಂಕಿಂಗ್ ಒಂದೇ ಇದೆ. ನಾಲ್ಕು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ. ನಾನ್ ಮಾಡಿದ್ರೆ ಅವ್ರು ಮಾಡಿದ್ರೆ. ವೀಕ್ಷಕರೇ, ಮಾಲೂರು ಜೆಡಿಎಸ್ ಇತಿಹಾಸದಲ್ಲಿ ಒಂದು ಹೊಸ ಶಕೆ ಶುರುವಾಗಿದೆ. ಅದಕ್ಕೆ ಕಾರಣೀಕರ್ತರಲ್ಲಿ ರಾಮೇಗೌಡ್ರೆ ಪ್ರಮುಖರು. ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗೆ ಅನಿಸ್ತಾ ಇದೆ? ಒಂದ್ ಸಂಕಲ್ಪ ಮಾಡಿದ್ರಿ ಜೆಡಿಎಸ್ ನ ಗೆಲ್ಲಿಸ್ಬೇಕು ಅಂತ. ನಂದು ಮೊದ್ಲಿಂದಾನು ಸೇವೆ ಮಾಡ್ಕೊಂಡ್ ಬಂದಿರೋದು ಯಾವುದೇ ಸ್ವಾರ್ಥ ಇಲ್ಲ. ಈಗ್ಲೂ ಅಷ್ಟೇ ಅವ್ರನ್ನ ಕರ್ಕೊಂಡ್ ಬಂದಿರೋದು ಸಮಾಜಕ್ಕೆ ಏನಾದ್ರು ಒಳ್ಳೇದಾಗ್ತದೇನೋ ಅಂತ ಹೇಳಿ, ಜನತೆಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ. ಅದ್ರ ಜೊತೆ ಈಗ ಏನು ನಮ್ಮನ್ನ ನಂಬಿ ರಾಜಕಾರಣ ಮಾಡ್ತಾ ಇದಾರೆ ಎಷ್ಟೋ ಜನ, ಪಾಪ ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವ್ರನ್ನ ಗೆಲ್ಸ್ತಕ್ಕಂಥ ಜವಾಬ್ದಾರಿ ನಮ್ದಿದೆ. ಹಾಗಾಗಿ ನಮ್ಮನ್ನ ನಂಬಿರ್ತಕ್ಕಂಥವ್ರು, ಅವ್ರ ನಂಬಿರ್ತಕ್ಕಂಥವ್ರ ಬಗ್ಗೆ ನಾವಿಬ್ರು ಕೂತ್ಕೊಂಡು ಯೋಚನೆ ಮಾಡಿ ಇಬ್ರು ಒಂದಾಗಿದ್ದೀವಿ. ಮುಂದಿನ ಭವಿಷ್ಯದ ಬಗ್ಗೆ ಇನ್ನು ಬಹಳ ದೂರ ಇದೆ. ನಾಳೆ ಏನಾಗ್ತದೋ ಗೊತ್ತಿಲ್ಲ, ಇನ್ನು ಎರಡು ವರ್ಷ ಇದೆ. ಅದರಿಂದ ನಾವಿಬ್ರು ಜೊತೆಯಲ್ಲಿದ್ದೀವಿ. ನನ್ಗೇನ್ ಇವತ್ತು ನಮ್ಮ ಬ್ರದರ್ ತರ ಜೊತೆ ಸೇರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವಿಬ್ರು ಭಿನ್ನಾಭಿಪ್ರಾಯ ಆಗ್ಲಿ, ತಾಲೂಕಿನಲ್ಲಿ ಒಂದೇ ಮಾತು, ಇಬ್ರದ್ದು ಒಂದೇ ಮಾತು. ನನ್ಗಂತೂ ಅವ್ರ ಮನ್ಸು ನಮ್ಮ ಮನ್ಸು ಒಂದಾಗುತ್ತೆ. ಯಾಕಂದ್ರೆ ಇಬ್ಬರದು ಥಿಂಕಿಂಗ್ ಒಂದೇ ಇದೆ. ಏನಾದ್ರು ನಾಲ್ಕು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ. ನಾನ್ ಮಾಡಿದ್ರೆ ಅವ್ರು ಮಾಡಿದ್ರೆ ನಾನೆಲ್ಲರೂ ಸಪೋರ್ಟ್ ಮಾಡ್ತೀನಿ. ಸರ್, ದೂರದೃಷ್ಟಿ ತುಂಬಾ ವ್ಯತ್ಯಾಸ ಇದೆ. ನಿಮ್ದು ದೂರದೃಷ್ಟಿ, ನಂದು ದೂರದೃಷ್ಟಿ ಇಲ್ದ ಇದ್ರೆ ನಾನು 2005ರಲ್ಲಿ 25 ಕೋಟಿ ರೂಪಾಯಿ ಜಾಗ ಫ್ರೀಯಾಗಿ ಬರ್ಕೊಟ್ಟೆ. ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟಿ ಈ ತಾಲೂಕಲ್ಲಿ ಮಕ್ಕಳು ಡಿಪ್ಲೊಮಾ ಐ ಟಿ ಐ ಓದ್ಲಿ, ಇಲ್ಲಿ ಎಲ್ಲ ನನ್ನ ಹತ್ರ BA ಬುಕ್ಸ್ ತಗೊಂಡು ಓದ್ತಾರೆ ಅಂತೇಳಿ 25 ವರ್ಷದಿಂದ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಎಷ್ಟು ದೂರ ಅಂದ್ರೆ, ಅವತ್ತು ಇಂಡಸ್ಟ್ರೀಸ್ ತುಂಬಾ ಕಡಿಮೆ ಇತ್ತು. ನನ್ಗೆ ಗೊತ್ತಿತ್ತು ಇಲ್ಲಿ ತುಂಬಾ ಇಂಡಸ್ಟ್ರೀಸ್ ಬರ್ತದೆ ಅಂತೇಳಿ. ಇವತ್ತು ಇಂಡಸ್ಟ್ರೀಸ್ ಬಂದಿದೆ ಅಂದ್ರೆ ಅವತ್ತೇ ಅಷ್ಟು ಯೋಚನೆ ಮಾಡಿದ್ದೀನಿ. ನಮ್ದು ತುಂಬಾ ಮುಂದಿನ ಆಲೋಚನೆ ಇದೆ. ಮುಂದಿನ ಆಲೋಚನೆ ಇಟ್ಕೊಂಡು ಈ ತಾಲೂಕಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಈ ತಾಲೂಕಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಮತ್ತೆ ಒಳ್ಳೇದಾಗ್ಬೇಕು ತಾಲೂಕು ಜನತೆಗೆ ಅಂತೇಳಿ ಇವತ್ತು ಇಬ್ರು ಒಂದಾಗಿದ್ದೀವಿ. ಮುಂದಿನ ದಿನಗಳ ಒಂದಾಗಿ ಕೆಲಸ ಮಾಡ್ತೀವಿ. ಮಾಲೂರಿನ ಜೋಡೆತ್ತಿನ ಕನಸು ಏನಾಗ್ಬೇಕು? ಮಾಲೂರು ಯಾವ ಕಾರಣಕ್ಕೋಸ್ಕರ ಪಣ ತೊಟ್ಟಿದೆ? ಮಾಲೂರು ಸಿಂಗಾಪುರ್ ಆಗ್ಬೇಕು. ಇಡೀ ರಾಜ್ಯದ ಜನ ಮಾಲೂರ್ನ ನೋಡಕ್ ಬರ್ಬೇಕು. ಸಾಫ್ಟ್ವೇರ್ ಹಬ್ಬ ಆಗ್ಬೇಕು. ಇವತ್ತು ಏರ್ಪೋರ್ಟ್ ಇಂದ ಒಂದೇ ಒಂದು ಸಿಗ್ನಲ್ ಇಲ್ದಂಗೆ 40 ನಿಮಿಷದಲ್ಲಿ ಏರ್ಪೋರ್ಟ್ ಒಳಗೆ ಇರ್ತಕ್ಕಂಥ ಯಾವ್ದಾದ್ರು ಡೆವಲಪ್ಡ್ ಜಾಗ ಇದೆ ಅಂದ್ರೆ ಅದು ಮಾಲೂರು. ಇವತ್ತು ಒಳ್ಳೆ ರಸ್ತೆಗಳು ಬರ್ತಾ ಇದೆ. ಅಲ್ಲಿ ಏನಾದ್ರೆ ಒಳ್ಳೆ ರಾಜಕಾರಣಿಗಳು ಬರ್ಲಿಲ್ಲ. ಅದು ಬಹಳ ನಮ್ಮೊಂಥರ ವಾಸ್ತು ಪ್ರಾಬ್ಲಮ್ ಇಲ್ಲ. ನಮ್ಮ ಹಣೆ ಬರ ರಾಜಕಾರಣಿಗಳೆಲ್ಲ ಒಳ್ಳೆಯವರು ಇರ್ತಾರೆ. ಇಲ್ದೆ ರಾಜಕಾರಣಿಗಳು ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕು. ಅವ್ ಬೇರೆ ಸಣ್ಣದು ಆಸೆಗಳಿರ್ತದೆ, ಅದ್ ಬಿಟ್ಬಿಡಿ, ಅದ್ರ ಬಗ್ಗೆ ಬೇಡ. ಏನಾದ್ರೂ ಮಾಡ್ಲಿ ಡೆವಲಪ್ಮೆಂಟೇ ಇರ್ಬೇಕು. ಡೆವಲಪ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥ ರಾಜಕಾರಣಿಗಳು ಬೇಕು. ಇವತ್ತೇನಾಗಿದೆ, ಏನೇ ಒಂದು ಮಾಡ್ತಾ ಇರೋದು ನನಗೇನ್ ಫಸ್ಟ್ ಅವ್ರದ್ದು ಯೋಚನೆ ಮಾಡ್ತಾರೆ. ಸಮಾಜದ ಬಗ್ಗೆ, ಜಾಗದ ಬಗ್ಗೆ ಯೋಚನೆ ಮಾಡಲ್ಲ. ಫಸ್ಟ್ ಜನಗಳ ಬಗ್ಗೆ, ಊರಿನ ಬಗ್ಗೆ ಯೋಚನೆ ಮಾಡ್ಬೇಕು. ಆಮೇಲೆ ಅವ್ರದ್ದು ಪರ್ಸನಲ್ ಎಲ್ರದ್ದು ಆಸೆಗಳಿದ್ದೇ ಇರ್ತದೆ. ಅದ್ರ ಬಗ್ಗೆ ನಾನು ಇದು ಮಾಡಲ್ಲ, ಅಲ್ಗಳಿಯಲ್ಲ. ಬಟ್ ಫಸ್ಟ್ ಡೆವಲಪ್ಮೆಂಟ್, ಆಮೇಲೆ ಅವ್ರ ವೈಯಕ್ತಿಕ. ಹೆಂಗ್ ಬಿಟ್ಬಿಟ್ಟು ಇವಾಗ ಫಸ್ಟ್ ನಂದು ವೈಯಕ್ತಿಕ, ಆಮೇಲೆ ಜನ, ಆಮೇಲೆ ಊರು ಅಂದ್ರೆ ಉದ್ಧಾರ ಎಲ್ಲಿ ಆಗ್ತದೆ? ಆಗಲ್ಲ. ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊತ್ತಿಲ್ಲ ಭವಿಷ್ಯ ಏನು ಎತ್ತ ಅಂತ. ಆದ್ರೆ ಮಾಲೂರಿನ ಮಟ್ಟಕ್ಕೆ ಸಮಸ್ಯೆ ಆಗಲ್ವಾ? ನನ್ಗನ್ಸುತ್ತೆ 100% ಆಗಲ್ಲ. ಕುಮಾರಣ್ಣವ್ರ ಮೇಲೆ ನಮ್ ನಂಬಿಕೆ ಇದೆ. ಅಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಇದೆ. ಇವತ್ತು ನಾವಿಬ್ರು ಒಂದಾಗಿದ್ದೀವಿ. 100% ಗೆಲ್ತದಂತ ನಾಳೆ ದಿವಸ ರಿಪೋರ್ಟ್ ಬರೇ ಬರ್ತದೆ. ಎಲ್ಲರೂ ರಿಪೋರ್ಟ್ ನೋಡ್ತಾರೆ. ಎರಡೂ ಪಕ್ಷದವ್ರು ನೋಡೋದು ರಿಪೋರ್ಟ್. ಸುಮ್ಮನೆ ಯಾರು ಹಂಗೆ ಸಡನ್ ಆಗಿ ಇದು ಮಾಡಲ್ಲ. ಅದ್ರಲ್ಲಿ JDS ಬೆಲ್ಟು 100% ಅಲ್ಲಿ JDS MLA ಆಗ್ತೀವಿ. ಕೊನೆಯದಾಗಿ ಮಾಲೂರು ಜನತೆಗೆ ಏನ್ ಹೇಳಕ್ ಇಷ್ಟ? ಮಾಲೂರು ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಮಾಲೂರ್ನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾನು 20 ವರ್ಷದಿಂದ ಕೇಳ್ತಾನೆ ಇದ್ದೀನಿ, ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಅಂತೇಳಿ. ದುಡ್ಡು ಬರ್ತಾ ಇದೆ, ಎಲ್ಲ ಮಣ್ಣಲ್ಲಿ ಹೋಗ್ತಾ ಇದೆ, ನೀರಲ್ಲಿ ಹೋಗ್ತಾ ಇದೆ. 47 ಕೋಟಿ ಪೈಪ್ಲೈನ್ ಹಾಕಿದ್ರು, ನೀರು ಬರಲಿಲ್ಲ. 47 ಕೋಟಿ 15 ವರ್ಷದಿಂದ ಎಷ್ಟು ದೊಡ್ಡ ಅಮೌಂಟ್. ಅದ್ರಲ್ಲಿ ಒಂದು ರಿಂಗ್ ರಸ್ತೆ ಮಾಡಿದ್ರೆ ಮಾಲೂರು 10 ಕಿಲೋಮೀಟರ್ ಮುಂದೆ ಹೋಗಿರೋದು. 47 ಕೋಟಿ ಮಣ್ಣಲ್ಲಿ ಹೋಗ್ಬಿಡ್ತು. ಅದೇ ತರ UGD ಇರ್ಬೋದು, ಇನ್ನೊಂದು ಇರ್ಬೋದು. ಇವತ್ತು ಕೆರೆಗೆ 45 ಕೋಟಿ ಬೇಕಾ? ಅಲ್ಲಿ ತಿನ್ನಕ್ ಊಟ ಎಲ್ಲ ಜುಟ್ಟು ಮಲ್ಗೆ ಬಂದಂಗೆ ಇವತ್ತು ಅಲ್ಲಿ ರಸ್ತೆಗಳಿಲ್ಲ, ಚರಂಡಿ ಇಲ್ಲ, ಜನಗಳ ವ್ಯವಸ್ಥೆ ಇಲ್ಲ.
ಹೋಗಿ ಕೆರೆಗೆ ಹೋಗಿ 45 ಕೋಟಿ ಹಾಕಿದ್ರೆ ಇನ್ನು ಒಂದು ಮಳೆ ಬಂತಂದ್ರೆ ಎಲ್ಲ ಮುಚ್ಚೋಗ್ತದೆ. ಇವತ್ತು ಜನ ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇರೋದು ಅಲ್ಲಿ 100 ಫೀಟ್ ರೋಡ್ ವೈಟ್ ಗಾರ್ಡನ್ ಅಲ್ಲಿ ಟಾರ್ ಇಲ್ಲ, ಎಡವಿ ಬೀಳ್ತಾವ್ರೆ ಹಿರಿಯರು. ಅಲ್ಲಿ ಟಾರ್ ಹಾಕಿ ಅಲ್ಲಿ ವಾಕಿಂಗ್ ಮಾಡ್ತಾರೆ ಫಸ್ಟ್. ಆಮೇಲೆ ಇಲ್ಲಿ ದೂರ ಇಲ್ಲಿ ಯಾರು ಬರ್ತಾರೆ ವಾಕಿಂಗ್? 45 ಕೋಟಿ ಖರ್ಚು ಮಾಡ್ತಾ ಇದಾರೆ. ಅದನ್ನೇ ನಾನು ಹೇಳೋದು, ದುಡ್ಡು ಬರ್ತಾ ಇದೆ, ಒಳ್ಳೇದಕ್ಕೆ ಖರ್ಚಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.